ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಈಗಾಗಲೇ ಕಳೆದ 3 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ನೂತನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರೊಂದಿಗೆ 2 ಬಾರಿ ಮಾತಿನ ಸುತ್ತುಕತೆ ಮಾಡಿದ್ವಿ. 2 ಬಾರಿ ಮಾತುಕತೆ ಮಾಡಿದಾಗೆ ಸಹ ಮುಖ್ಯಮಂತ್ರಿಗಳು ಕೇವಲ ಭರವಸೆಯನ್ನು ಕೊಟ್ಟರು. ಇದುವರೆಗೂ ಕಾನೂನು ತಜ್ಞರ ಸಭೆಯನ್ನು, ಸಂವಿಧಾನ ತಜ್ಞರ ಸಭೆಯನ್ನು ಇದುವರೆಗೆ ಕರೆದಿಲ್ಲ. ಮೀಸಲಾತಿ ಪಟ್ಟಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಕಳೆದ 1 ವರ್ಷದ 8 ತಿಂಗಳಲ್ಲಿ, ಇದುವರೆಗೂ ಸ್ಪಂದನೆ ಮಾಡಿರ್ತಕ್ಕಂಥ ಬೇಸರ ಇಡೀ ರಾಜ್ಯದಲ್ಲಿ ಕಾಡ್ತಾಯಿದೆ. ಈ ಕಾರಣಕ್ಕೋಸ್ಕರವಾಗಿ ನಾನು ನಮ್ಮ ಸಮಾಜದ ಸುಮಾರು 15 ಜನ 20 ಜನ ಶಾಸಕರು ಎಲ್ಲರ ಮನೆಗೂ ಭೇಟಿ ಕೊಟ್ಟು ನೀವು ಅಧಿವೇಶನ ಮಾತಾಡಿ ಗಮನ ಸೆಳೀರಿ ಅಂತ ಹೇಳಿದ್ವಿ. ನಮ್ಮ ಶಾಸಕರು ನಮ್ಮ ಮಾತಿಗೆ ಹೋಗೊಟ್ಟು ಪತ್ರ ಬರೆದು ಸ್ಪೀಕರ್ಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತೇಳಿ. ಆದರೆ ಸಭಾಧ್ಯಕ್ಷರು ನಮ್ಮ ಸಮಾಜದ ಶಾಸಕರ ಪತ್ರಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಕೊಡಲಾರ್ದೇ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆ ಪಕ್ಷ ನಮ್ಮ ಶಾಸಕರಾದರೂ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಅದನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅಥವಾ ಮುಖ್ಯಮಂತ್ರಿ ಬಳಿಗೆ ಹೋಗಿ 1 ವರ್ಷದಿಂದ 8 ತಿಂಗಳಾಯಿತು, ನೀವು ಇವತ್ತಿನವರೆಗೂ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಮಾಡ್ತಾರೆ, ಸ್ಪಂದನೆ ಮಾಡಿರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ಕೆಲಸ ನಮ್ಮ ಶಾಸಕರು ಮಾಡಿಲ್ಲ. ಹಾಗಾಗಿ ಜನರಲ್ಲಿ ಸಹ ನಿರಾಶೆ ಮೂಡಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮಾಜದ ಕಾನೂನು ತಜ್ಞರು ಮತ್ತು ಕಾನೂನು ಬಲ್ಲಿದಂಥ ಎಲ್ಲ ವಕೀಲರನ್ನು ಕೂಡಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ವಕೀಲರ ಮೂಲಕವಾಗಿ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಒಂದು ರೀತಿಯಾಗಿರ್ತಕ್ಕ ಅವರ ಮಲಗಿರುವ ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನೇ ಕರೆಯಲಾಗ್ತದೆ. ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗ್ತಿದೆ. ಇದುವರೆಗೂ ನಾವೆಂದೂ ಪಂಚಮಸಾಲಿ ವಕೀಲರ ಸಭೆ ಮಾಡಿದ್ದಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿದೆ. ನಮ್ಮ ವಕೀಲರ ಮೂಲಕವಾಗಿಯೇ ಸರ್ಕಾರ ಕಣ್ಣು ತೆರೆಸಬೇಕು, ನಮಗೆ ನ್ಯಾಯ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗಾಗಲೇ 7ನೇ ಹಂತದ ಹೋರಾಟ ಶುರುವಾಗಿದೆ. ಅದಕ್ಕೆ ಪೂರಕವೆಂಬಂತೆ ನಿನ್ನೆ ದಿವಸ ವಿಜಯಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಭೆ ಆಯಿತು. ಎಲ್ಲರೂ ಸಹ ವಿಜಯಪುರದಿಂದ, ಏಕೆಂದರೆ ನಮ್ಮ ಜನ ರೈತರು, ಬಹುತೇಕ ನಮಗೆ ಶಿಕ್ಷಣವನ್ನು ಓದಲಿಕ್ಕೆ ಹಣಕಾಸು ತೊಂದರೆ, ಓದಿದ ಮೇಲೆ ಮೀಸಲಾತಿ ತೊಂದರೆ, ಈ ಎರಡೂ ಸವಾಸ ಬ್ಯಾಡ ಅಂತ ತಿಳ್ಕೊಂಡು ಭಾಳ ಮಂದಿ ನಮ್ಮರು ವಕೀಲಿಕೆ ಮಾಡಕತ್ತಾರೆ. ಅದು ಒಂದು ಉಪಜೀವನ ಇರ್ಬೋದು, ಇನ್ನೊಂದು ಸ್ವಾಭಿಮಾನಕ್ಕೋಸ್ಕರವಾಗಿ. ಹಾಗೆ ಅತಿ ಹೆಚ್ಚು ಪಂಚಮಸಾಲಿಗಳಲ್ಲಿ ವಕೀಲರಿರೋದ್ರಿಂದ ಈ ವಕೀಲರನ್ನ ಸಂಘಟನೆ ಮಾಡಿ ಸರ್ಕಾರ ಕಣ್ಣು ತೆರೆಸಬೇಕು. ಸರ್ಕಾರ ಏನು ಕಳೆದ 1 ವರ್ಷ 8 ತಿಂಗಳಲ್ಲಿ ನಿರ್ಲಕ್ಷ್ಯ ಮಾಡ್ತಿದೆ, ಆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ 27ನೇ ತಾರೀಕು ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡಿ ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕಂತ ನಿರ್ಧಾರ ಮಾಡೀವಿ. ಆ ಹಿನ್ನೆಲೆ ಒಳಗೆ ನಿನ್ನೆ ಸಭೆ ಯಶಸ್ವಿಯಾಗಿದೆ. ಇವತ್ತು ಕೊಪ್ಪಳದಲ್ಲಿ ಸಂಜೆ 4 ಗಂಟೆಗೆ ಸಭೆ ಇದೆ. ಅದಾದ ನಂತರ ನಾಳೆ 1ನೇ ತಾರೀಕು ಕೂಡಲ ಸಂಗಮದಲ್ಲಿ ಸಹ ಒಂದು ಸಭೆಯನ್ನು ಕರೆಯಲಾಗಿದೆ. ಎಲ್ಲ ನಮ್ಮ ಸಮಾಜದ ಬಾಂಧವರು ಶ್ರಾವಣ ಮಾಸದ ಅಂಗವಾಗಿ ಬಸವ ಪಂಚಮಿ ಕಾರ್ಯಕ್ರಮ ಮಾಡ್ತಿದೆ. 3ನೇ ತಾರೀಕು ಹಾವೇರಿಯಲ್ಲಿದೆ, 6ನೇ ತಾರೀಕು ಗದಗಲ್ಲಿದೆ, 7ನೇ ತಾರೀಕು ಗುಲ್ಬರ್ಗದಲ್ಲಿದೆ ಮತ್ತು 4ನೇ ತಾರೀಕಿಂದ 10ನೇ ತಾರೀಕು ಬೆಳಗಾವಿ ಎಲ್ಲ ಬಾರ್ ಅಸೋಸಿಯೇಷನ್ಗಳು ಹೋಗಿ ಸಭೆಗಳನ್ನು ಇಡೀ ತಾಲೂಕಿನ ಎಲ್ಲ ಸಭೆಗಳು ಮಾಡಲಾಗ್ತದೆ. ಒಟ್ಟಾರೆ ಎಲ್ಲ ಕಡೆ ಸಭೆ ಮಾಡಿ ನಮ್ಮ ಸಮಾಜದ ಮಹಾಪರಿಷತ್ತನ್ನು ಮಾಡಿ ಆ ಮುಖಾಂತರವಾಗಿ ಹೋರಾಟದ ತೀವ್ರಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತಿದ್ದೀವಿ. ಈ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ, ಸಹಕಾರ ಕೊಡದೆ ಹೋದರೆ ಅಧಿವೇಶನದಲ್ಲಿ ಬೃಹತ್ ಪಂಚಮಸಾಲಿ ವಕೀಲರ ಒಂದು ಭಾಳ ದೊಡ್ಡ ಪ್ರತಿಭಟನಾ ಸಭೆಯನ್ನು ಮಾಡುವ ಆಲೋಚನೆ ಇದೆ. ಆ ನಿರ್ಧಾರವನ್ನು ನಾಳೆ ದಿವಸ 22ನೇ ತಾರೀಕು ನಡೆಯುವಂತಹ ಒಂದು ಪಂಚಮಸಾಲಿ ವಕೀಲರ ಮಹಾಪರಿಷತ್ನ ಸಭೆಯಲ್ಲಿ ನಾವೆಲ್ಲ ತೆಗೆದುಕೊಳ್ತೀವಿ ಅಂತ ಮಾತನ್ನು